ಆತ್ಮೀಯರೇ, ನನ್ನ ಹೆಸರು ಟಿ.ಎ. ಚಲಪತಿ ಅಂತ, ಜಿಲ್ಲಾ ಸಂಘಟನಾ ಸಂಚಾಲಕರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಉಜ್ವಲಿ ವೆಂಕಟೇಶಣ್ಣವರೇ, ಮತ್ತೊಬ್ಬ ಸಂಘಟನಾ ಸಂಚಾಲಕರು NTR ನರಸಿಂಹಪ್ಪನವರೇ, ಮತ್ತು ಮತ್ತೊಬ್ಬ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಕುಮ್ಮನಹಳ್ಳಿ ಚಂದ್ರಶೇಖರ್ ಅವರೇ, ಮತ್ತು ತಾಲೂಕು ಪ್ರಜೆನ್ಸಿ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ, ಮತ್ತು ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ನರಸಿಂಹಪ್ಪ, ಮತ್ತು ಸುಬ್ರಹ್ಮಣಿ, ಮುನಿಚನ್ನಪ್ಪ, ಮತ್ತು ಹಿರಿಯ ಮುಖಂಡರಾಗಿರ್ತಕ್ಕಂಥ ವಾರಣಸಳ್ಳಿ ಮುನಿಯಪ್ಪನವರೇ, ಮತ್ತು ನಮ್ಮ ಪತ್ರಿಕಾಗೋಷ್ಠಿಯ ಮಾಧ್ಯಮದ ಸ್ನೇಹಿತರೆ, ಕರೆದಿರ್ತಕ್ಕಂಥ ಉದ್ದೇಶ ನಿನ್ನೆ ಇದೇ ತಾಲೂಕು ಗಂಜಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸರ್ಕಲ್ನಲ್ಲಿ ಬೇಕರಿ ಹತ್ರ ವಸಂತಾಚಾರ್ಯ ರವರು ಮತ್ತು ಆ ಅಂಗಡಿಯ ಮಾಲೀಕ ಮುನ್ಕೃಷ್ಣಪ್ಪನವರು ಜಾತಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಏನಪ್ಪ ಅಂತಂದ್ರೆ, ಈ ಪಂಚಾಯಿತಿಯಲ್ಲಿ ಮಾದಿಗರ ಅಟ್ಟಹಾಸ ಜಾಸ್ತಿ ಆಗಿದೆ, ಇವರನ್ನ ಮಟ್ಟ ಹಾಕಬೇಕು ಅಂತ ಮಾತಾಡೋ ಸಂದರ್ಭದಲ್ಲಿ ಆ ಅಂಗಡಿಯ ಮಾಲೀಕ ಮತ್ತು ವಸಂತಾಚಾರ್ಯರವರು ಜಾತಿ ಬಗ್ಗೆ ಮಾತಾಡುವಾಗ ಅಲ್ಲಿಯೇ ಇದ್ದ ನಮ್ಮ ವೇಮಗಲ್ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ನಮ್ಮ ಸಂಘಟನೆಯಲ್ಲಿ ತಾಲೂಕು ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಪ್ರಶ್ನೆ ಮಾಡ್ತಾರೆ, ವಸಂತಾಚಾರ್ಯರನ್ನ, ಏನಣ್ಣ ಸ್ವತಂತ್ರ ಬಂದು ನಮಗೆ 77 ವರ್ಷ ಕಳೆದಿದೆ, ಆದರೂ ಸಹ ಈ ಸಾರ್ವಜನಿಕರ ಸ್ಥಳದಲ್ಲಿ ಮಾದಿಗರ ಬಗ್ಗೆ ನೀವು ಅವಹೇಳನಕಾರಿ ಮಾತಾಡ್ತಿರಲ್ಲ, ಎಷ್ಟು ಮಾತಾಡ್ತೀರಿ ಅಂತ ಹೇಳಿದಕ್ಕೆ ಏಕಾಏಕಿ ವಸಂತಾಚಾರ್ಯ ಎನ್ನುವರು, ನನ್ನ ಮಗನೇ, ನೀನು ಯಾವ ಊರು ಮಾದಿಗನೋ, ಇಲ್ಲಿ ಮಾತಾಡ್ತಾ ಇದೆಯಾ, ನಿನ್ ಬಂದು ವೇಮಗಲ್ಲು, ಇಲ್ಲಿ ಏನು ಕೆಲಸ ಅಂತ ಹೇಳಿದಾಗ ಆ ಥರ ಮಾತಾಡಬೇಡ ಅಂತ ಹೇಳೋದಕ್ಕೆ ಅವನನ್ನ ನರಸಿಂಹಮೂರ್ತಿಯವನ್ನ ಹೊಡೆದು ಅಲ್ಲೇ ಮಾಡಿ ಜಾತ್ರೆಯಿಂದ ಮಾಡಿ ಆ ವಿಚಾರವಾಗಿ ನರಸಿಂಹಮೂರ್ತಿರವರು ತಿಪ್ಪೂರಹಳ್ಳಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅದನ್ನ ಜಾತ್ರೆ ನಿಂದನೆ ಮಾಡಿರ್ತಕ್ಕಂಥ ಒಂದು ಹುನ್ನಾರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿ ಗಲಾಟೆ ಆಗ್ತದೆ. ಗಲಾಟೆ ಆಗೋ ಸಂದರ್ಭದಲ್ಲಿ ಸಹ ಅಲ್ಲಿ ಬಂದು ಗಲಾಟೆ ಆಗೋ ಸಂದರ್ಭದಲ್ಲಿ ಆತ ಹೇಳ್ತಾನೆ, ವಸಂತಾಚಾರ್ಯ ಅವ್ರನ್ನ ಬರ್ತಾ ಇರ್ತಾರೆ, ಅವಾಗ ಬರ್ರಿ 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 ಅಂತ ಕರಿತಾ ಇರ್ತಾನೆ. ಅದು ತಾವೆಲ್ಲ ಗಮನಿಸಿರ್ದು. ಆಗ ಗಲಾಟೆ ಆಗಿದೆ. ಯಾರೇ ಅಲ್ಲೇ ಮಾಡಿರ್ಲಿ, ಯಾರೇ ಗಲಾಟೆ ಮಾಡಲಿ, ಅದನ್ನ ತಪ್ಪೆ, ನಾವು ಅದನ್ನ ಇದು ಮಾಡೋಕ್ಕಾಗಲ್ಲ. ಆದ್ರೆ ಆತನ ಮಾಡಿರ್ತಕ್ಕಂಥ ಜಾತನಿಂದನೆಯನ್ನ ಮರೆಮಾಚಿರೋದಕ್ಕೆ ಅವರು ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಕೇಸನ್ನ ಕೊಡ್ತಾರೆ. ಕೇಸ್ ಕೊಟ್ಟಿರ್ತಕ್ಕಂಥ ಅವ್ರು ಹಾಕೋದು, ದೂರು ಕೊಡ್ತಕ್ಕಂಥ ಅವ್ರ ಹಕ್ಕು. ಆದ್ರೆ ಸಮಾಜ ಸೇವಕರಾಗಿರ್ತಕ್ಕಂಥ ಪುಟ್ಟು ಆಂಜನಪ್ಪನವರು ಒಬ್ಬ ಜಾತಿ ನಿಂದನೆ ಮಾಡಿರೋ ಅವರ ಪರವಾಗಿ ನಿಂತು ಮಾತಾಡ್ತಾರೆ. ಅವ್ರ ಸಮಾಜ ಸೇವೆ ಮಾಡುವುದರಲ್ಲಿ ನಮ್ದು ಅಭ್ಯಂತರ ಇಲ್ಲ, ಅವರು ಹಕ್ಕದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಏನು ಅಲ್ಲಿ ಜಿ ನರಸಿಂಹಮೂರ್ತಣ್ಣ ಅಂತವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರವರು, ಆ ಗಲಾಟೆಯಲ್ಲಿ ಅವ್ರು ಇರೋದಿಲ್ಲ. ಪ್ರತ್ಯೇಕವಾಗಿ ಅವರ ಹೆಸರನ್ನ ಹೇಳಿ ಇವರು ಅಲ್ಲಿ ಮೇಲ್ವರ್ಗದವರು ಭಯಭೀತರಾಗಿ ಅಲ್ಲಿ ಇದ್ದಾರೆ. ಇವರು ಸುಮ್ಮನೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಯಾರನ್ನ ಅಲ್ಲಿ ಅವರು ಮಾತಾಡಕ್ಕೆ ಬಂದ್ರೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಆ ಒಂದು ಭಯದಿಂದ ಬದುಕ್ತಾ ಇದ್ದಾರೆ ಅಂತ ಒಂದು ಈ ಸಮಾಜ ಪುಟ್ಟಣ್ಣಪ್ಪರು ಹೇಳ್ತಾರೆ. ಆದ್ರೆ ನರಸಿಂಹಮೂರ್ತಣ್ಣವರು ಅಧ್ಯಕ್ಷರಾದ ಮೇಲೆ ಇದುವರೆಗೂ ಏನಾದ್ರು ಮೇಲ್ವರ್ಗದವರ ಮೇಲೆ
ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಒಂದು FIR ಮಾಡಿದ್ರೆ ಒಂದು NCR ಮಾಡಿದ್ರೆ ಅದನ್ನ ತನಿಖೆ ಮಾಡಬರ್ತಾವಲ್ಲ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೊಂದವರಿಗೆ, ದಲಿತರಿಗೆ, ನಿರ್ಗತಕರಿಗೆ ಇರ್ತಕ್ಕಂಥ ಒಂದು ಅಸ್ತ್ರನೇ ಅಟ್ರಾಸಿಟಿ ಕೇಸ್. ಈ ಕೇಸನ್ನ ಬಳಸ್ಕೊಳ್ತಾರೆ ಅಂತ ಹೇಳುವ ಈ ಸಮಾಜ ಸೇವಕರು ದಲಿತರ ಪರವಾಗಿದಾರ ಇಲ್ಲ ದಲಿತರ ವಿರುದ್ಧವಾಗಿದ್ದಾರೆ? ಇವರು ದಲಿತ ವಿರೋಧಿ ನೀತಿಯನ್ನು ಇವರು ಅನುಸರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇವಾಗ ಇವರು ಒಂದು ಅಟ್ರಾಸಿಟಿ ಆರೋಪಿಯನ್ನ ಜೊತೆಲಿಟ್ಕೊಂಡು ಅವ್ರ ಪರವಾಗಿ ನಿಲ್ತಾರೆ. ಆದರೆ ಇದೇ ತಾಲೂಕಿನಲ್ಲಿ 2 ವರ್ಷಗಳ ಹಿಂದೆ ಬೈಗಾನಹಳ್ಳಿಯಲ್ಲಿ ಒಬ್ಬ ದಲಿತ ಮುಖಂಡ ಮತ್ತು ಪಕ್ಕ ಕಾಂಗ್ರೆಸ್ ಮುಖಂಡ ಆತನ್ನ ಕೊಲೆ ಮಾಡ್ತಾರೆ, ಮಚ್ಚುಗಳಲ್ಲಿ ಕೊಚ್ಚಿ ಕೊಲೆ ಮಾಡ್ತಾರೆ. ಆವಾಗ ಎಲ್ಲಿ ಹೋಗಿದ್ದು ಸಮಾಜ ಸೇವಕನು? ಅದು ಗೊತ್ತಿಲ್ವಾ? ಇವತ್ತು ಹೇಳ್ತಾರೆ ಅವ್ರು ಹೊಡಿಬೋದ, ರೋಡಿಸಮ್ ಮಾಡ್ಬೋದ ಅಂತ. ನಿಜಾನೇ, ರೋಡಿಸಮ್ ಮಾಡೋದು ತಪ್ಪೆ. ಆದ್ರೆ ಒಬ್ಬ ನಿರ್ಗತ ದಲಿತ ಮುಖಂಡನನ್ನ ಕೊಚ್ಚಿ ಕೊಲೆ ಮಾಡ್ತಾರಲ್ಲ, ಆವಾಗ ಎಲ್ಲಿ ಹೋಗಿದ್ದು ಸಮಾಜ ಸೇವಕನು? ಆಗ ದಲಿತರು ನಿಮ್ಗೆ ಓಟ್ ಹಾಕಿಲ್ವಾ? ನಿಮ್ಮ ಉದ್ದೇಶ ಏನು? ಈ ತಾಲೂಕಿನಲ್ಲಿ ಶಾಂತಿ ಸುಧಾರ್ತಕ್ಕಂಥ ನಮ್ಮನ್ನ ಗಲಭೆ ಕೆಲಸ ಮಾಡ್ತಿದ್ದಾರೆ ನೀವು. ನಮ್ಮಲ್ಲಿ ಯಾವುದೇ ದಲಿತ ಸಂಘರ್ಷ ಸಮಿತಿ ಇತಿಹಾಸ ತಗೊಳ್ಬೇಕಾದ್ರೆ ನೀವು ಸುಳ್ಳು ಕೇಸನ್ನ ಇದುವರೆಗೂ ಒಂದು ಕೇಸ್ ದಾಖಲಿರ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ಇಲ್ಲ. ನಿಜವಾಗಿ ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಅದನ್ನ ನಮ್ಮ ಹಕ್ಕದು, ಅದು ಕೇಳ್ತೀವಿ, ಅದು ಪಡ್ಕೊಂತೀವಲ್ಲ, ಅದನ್ನ ಕ್ವಶನ್ ಮಾಡಕ್ ನೀವ್ಯಾರು? ನಿಜವಾಗ ನಾವು ನೊಂದಿದ್ರೆ ಅದನ್ನ ಬಳಸ್ಕೊಂತೀವಿ, ಅದನ್ನ ಕೇಳಕ್ ನೀವ್ಯಾರು? ಮತ್ತೆ ಇದೇ ಒಂದು ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವನೊಬ್ಬ ಮಾತಾಡ್ತಾನೆ, ಮಾತಾಡ್ತಾನಲ್ಲ, ಅವಾಗ ಗೊತ್ತಿರುವ ನಿಮ್ಗೆ ಅಂಬೇಡ್ಕರ್ ಬಗ್ಗೆ ಯಾರೋ ಒಬ್ಬ ಮಾತಾಡ್ತಾನೆ ಹೇಳಕ್ ಬಂದ್ಬಿಟ್ಟು. ಇವತ್ತು ಎಲೆಕ್ಷನ್ ನಿಂತಿಯಲ್ಲ, ಯಾರು ಕೊಟ್ಟಿರ್ತಾನೆ ಸಂವಿಧಾನದಲ್ಲಿ ಎಲೆಕ್ಷನ್ ನಿಂತಿದೆಯಾ ನಮ್ಮ ತಾಲೂಕಲ್ಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀನು ಇವತ್ತು MLA ಕಾನ್ಸ್ಟಿಟ್ಯೂಟ್ ಮಾಡಿದ್ಯಾ? ನೀನು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ, ಅದು ನಿಮ್ ಪರಿಸ್ಥಿತಿ. ಇಂಡಿಪೆಂಡೆಂಟ್ ಆಗ್ತಕ್ಕಂಥ ನೀನು ಆ ಹಕ್ಕನ್ನ ಯಾರು ಕೊಟ್ಟರು ನಿಮಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಾನೆ ನಿಮಗೆ ಹಕ್ಕನ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಕ್ಕೆ ಮಾತಾಡೋದಕ್ಕೆ, ಆವಾಗ ಮಾತಾಡೋದಕ್ಕೆ ನಿಮ್ಗೆ ನೈತಿಕತೆ ಇಲ್ಲ. ಈಗ ಒಬ್ಬ ದಲಿತ ಮುಖಂಡ ಮರ್ಡರ್ ಮಾಡಿದಾಗ ನಿಮ್ಗೆ ಮಾತಾಡೋದಕ್ಕೆ ಭಯ ಬರಲ್ಲ. ಇವಾಗ ಯಾರೋ ಒಬ್ಬ ಅಟ್ರಾಸಿಟಿ ವಿಚಾರದಲ್ಲಿ ಬಂದಾಗ ಅವ್ರ ಜೊತೆಲಿ ಇಟ್ಕೊಂಡು ನೀನು ನೇರವಾಗಿ 2 ಕಡೆ ಮಾತಾಡಬೇಕಿತ್ತು. ನೀನು ನ್ಯಾಯವಾದಿಯಾಗಿದ್ರೆ, ಸಮಾಜ ಸುಧಾರಕನಾಗಿದ್ರೆ, ತಪ್ಪು ಮಾಡಿದ ಯಾರು ಮಾಡೋದು ತಪ್ಪೇನೆ. ಹಾಗಾದ್ರೆ ಜಾತಿ ನಿಂದನೆ ಮಾಡೋದು ಸರಿ ನಿನ್ನ ಲೆಕ್ಕದಲ್ಲಿ? ಸಾರ್ವಜನಿಕ ಸ್ಥಳದಲ್ಲಿ ಜಾತಿ ನಿಂದನೆ ಮಾಡೋದು ಸರಿನಾ ಅಂತ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಏನು ನಿನ್ನೆ ವಸಂತಾಚಾರ್ಯ ಕೊಟ್ಟಿರ್ತಕ್ಕಂಥ ಕೇಸು ಈಗಾಗಲೇ ದಾಖಲಾಗಿದೆ. ನಮ್ಮ ನರಸಿಂಹಮೂರ್ತಿ ಕೊಟ್ಟಿರ್ತಕ್ಕಂಥ ಕೇಸು ಇದುವರೆಗೂ ದಾಖಲಾಗಿಲ್ಲ. ಇದನ್ನ ನಾವು ಏನು ನೊಂದ ದಲಿತರಿಗೆ, ನಮ್ಮ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತನಿಗೆ ಆಗಿರ್ತಕ್ಕಂಥ ನೋವನ್ನ ನೀವು ಕಾನೂನು ಮುಖಾಂತರ ಅವ್ರಿಗೆ ನ್ಯಾಯ ಕೊಡಿಸಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೇವೆ. ಆ ನರಸಿಂಹಮೂರ್ತಿ ಅನ್ನೋನು ಬೇಕಂತ ಹೋಗ್ತಾನೆ ಎಂದು ತಿಳಿದುಕೊಳ್ಳಬೇಕು. ಆಗ ಈ ವಸಂತಾಚಾರಿ ಮತ್ತು ಅಂಗಡಿಯ ಮಾಲಕ ಮುರುಗೇಶಪ್ಪ ಅವರು ಈ ಪಂಚಾಯಿತಿಯಲ್ಲಿ ಮಾದಿಗರ ಅಟ್ಟ ಜಾಸ್ತಿ ಆಗಿಬಿಟ್ಟಿದೆ, ಇವ್ರನ್ನ ನಾವು ಅಡಗಿನಿಂದ ಅಡಗಿಸಬೇಕು. ಸುಮಾರು ವರ್ಷಗಳಿಂದ ಮಾದಿಗರದಲ್ಲಿ ದರ್ಬಾರ್ ಆಗ್ಬಿಟ್ಟಿದೆ ಪಂಚಾಯಿತಿಯಲ್ಲಿ, ಬೇರೆಯವ್ರು ಯಾರು ಬೆಳೆಯಕ್ ಬಿಡ್ತಾ ಇಲ್ಲ, ಇವ್ರನ್ನ ಮಟ್ಟ ಹಾಕ್ಬೇಕು ಅಂತ ಮಾತಾಡ್ಕೊಳ್ಳೋವಾಗ ಈ ನರಸಿಂಹಮೂರ್ತಿ ಕೇಳ್ತಾನೆ, ಸರ್ ಸಾರ್ವಜನಿಕ ಸ್ಥಳದಲ್ಲಿ ಯಾವಕ್ಕೆ ನೀವು ಜಾತಿ ಬಗ್ಗೆ ಮಾತಾಡ್ತಾರೆ ನೀವು? ಅದನ್ನ ಕೇಳಿದಾಗ ಅವನು ಹೇಳ್ತಾನೆ, ವಸಂತಾಚಾರಿ ನಿನ್ ಯಾವ ಮಾದಿಗನ ನೀನು, ನಿಂದು ಬಂದು ವೇಮಗಲ್ಲು, ಇದು ಗಂಜಿಗುಂಟೆ ಅಂತ ಹೇಳ್ಬಿಟ್ಟು ಅವಾಗ ಘರ್ಷಣೆ ಆದಾಗ ಆ ನರಸಿಂಹಮೂರ್ತಿಯನ್ನು ಹೊಡಿತಾರೆ ವಸಂತಾಚಾರಿ. ಆಗ ಗಲಾಟೆ ಸ್ಟಾರ್ಟ್ ಆಗೋದು. ಆವಾಗ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಬರ್ತಾರೆ. ಆವಾಗ ಗಲಾಟೆ ಸ್ಟಾರ್ಟ್ ಆಗೋದು, ಮತ್ತೆ ಮುಂದೆ ಅವ್ರು ಇವರು ಹೊಡ್ಕೊಳ್ತಕ್ಕಂಥ ಅದು ಆಗಿದೆ ಸರ್. ಯಾರು ಕಾನೂನು ಇದೆ, ಕಟ್ಲೆ ಇದೆ, ಅದನ್ನ ಮಾಡ್ಕೊಂಡು ಹೋಗ್ಬೇಕಂತ ಗಲಾಟೆ ಸ್ಟಾರ್ಟ್ ಆಗೋದಕ್ಕೆ ಮೂಲ ಕಾರಣ ಅದು ಸರ್. ಜಾತಿ ಬಗ್ಗೆ ಮಾತಾಡೋದಕ್ಕೆ ಮೂಲ ಕಾರಣ. ಅದಕ್ಕೆ ಮುಂಚೆ ಇನ್ಸಿಡೆಂಟ್ ಆಗಿದೆ ಇಲ್ಲ. ದಲಿತ
ಸಂಘರ್ಷ ಸಮಿತಿ ಖಜಾನ್ಸಿಯಾಗಿ ಅನಿಲ್ ಕುಮಾರ್ ಅಂತ ನಮ್ಮ ಹೆಸರು. ಏನು ನಿನ್ನೆ ನಂಜುಗುಂಟೆ ಗ್ರಾಮದಲ್ಲಿ ನರಸಿಂಹಮೂರ್ತಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಇದನ್ನು ನಮ್ಮ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತೀವಿ. ಕಾರಣ ಇಷ್ಟೇ, ನಾವು ಇವತ್ತು ದಲಿತ ಒಂದು ಸಮುದಾಯದಲ್ಲಿ ಹುಟ್ಟಿ ಬೇರೆಯವರಿಗೆ ಎದುರಿ ಬದುಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದು ಯಾವುದೇ ಕಾರಣಕ್ಕೆ ಅಂಥ ಪರಿಸ್ಥಿತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿಲ್ಲ, ಕಾನೂನಲ್ಲಿ ಕೂಡ ಅದು ಇಲ್ಲ. ಆದರೆ ಇವರು ಜಾತಿಯನ್ನು ಅಡ್ಡ ಇಟ್ಕೊಂಡು ಹಲ್ಲೆ ಮಾಡ್ತಾರೆ ಅಂತಂದರೆ ಇದು ಎಲ್ಲಿವರೆಗೂ ಸರಿ ಇಲ್ಲ. ಇದನ್ನು ತೀವ್ರ ಆಕ್ರೋಶ ಮಾಡ್ತೀವಿ ನಾವು. ಇದಾದಮೇಲೆ ಈಗ ನಿನ್ನೆ ಕಂಪ್ಲೇಂಟ್ ಕೊಡ್ತಿದ್ದೀವಿ, ಇದುವರೆಗೂ ಅದಕ್ಕೆ ಯಾವುದೇ ರೀತಿಯಲ್ಲಿ ದಾಖಲೆ ಮಾಡ್ಕೊಂಡಿಲ್ಲ. ಈಗ ಅವಾಗ ಮಾಡ್ಕೊಂಡಿರ್ತಕ್ಕಂಥದ್ದು ಇದನ್ನು ರಾಜಕೀಯ ಪಿತೂರವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಿ, ನಮ್ಮ ಏನು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅದನ್ನು FIR ಮಾಡಿ ಕೂಡಲೇ ತನಿಖೆ ಮಾಡಿ, ಯಾರು ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿ ಮಾಡ್ತೀವಿ. ಇದು ಏನಾದರೂ ಮಾಡಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡಿ ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಕೂಡಲೇ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಏನು ನಿನ್ನೆ ನಡೆದಂಥ ಒಂದು ಗಂಜಗುಂಟೆ ಗ್ರಾಮ ಪಂಚಾಯತಿಯ ಗಂಜಗುಂಟೆ ಸರ್ಕಲಲ್ಲಿ ನಮ್ಮ ವೇಮಗಲ್ ನರಸಿಂಹಮೂರ್ತಿ ಅನ್ನೋರು ಬೇಕರಿ ಹತ್ರ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಪಕ್ಕದ ಚಿಲ್ಲರೆ ಅಂಗಡಿ ವ್ಯಾಪಾರಿಯಾದಂಥ ರಾಮಕೃಷ್ಣ ಅಂಗಡಿಯಲ್ಲಿ ವಸಂತ ಮತ್ತು ರಾಮಕೃಷ್ಣ ಇಬ್ಬರು ಏನು ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ದಲಿತರ ಪ್ರಾಬಲ್ಯ ಜಾಸ್ತಿ ಆಗಿದೆ. ಮತ್ತು ಇಲ್ಲಿ ಒಬ್ಬ ಪಂಚಾಯತಿ ಅಧ್ಯಕ್ಷರಿದ್ದಾನೆ, ಅವನು ಒಂದು ಏನು SC ಮಾದಿಗ ಜಾತಿಗೆ ಸೇರಿದ್ದಾನೆ. ಅವನ ಪ್ರಾಬಲ್ಯ ಇಟ್ಕೊಂಡು ಇಲ್ಲಿನ ಎಲ್ಲ ದಲಿತರು ಥರ ಜಾಸ್ತಿ ದರ್ಪ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ನರಸಿಂಹಮೂರ್ತಿ ಕೇಳಿಸ್ಕೊಂಡದನ್ನು ಯಾಕೆ ಈ ರೀತಿಯಾಗಿ ಜಾತಿ ವಿಚಾರ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಅಲ್ಲಿನ ವಸಂತ್ ಕುಮಾರ್ ಅನ್ನೋರು ನೀನು ಏನೋ ಯಾವ ಮಾದಿನ ಮಗನ ಇಲ್ಲಿ ಬರೋದಿಕ್ಕೆ ಅಂತ ಹೇಳ್ಬಿಟ್ಟು ನರಸಿಂಹಮೂರ್ತಿ ಅವ್ರ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿ ಅದನ್ನ ಶೆಲ್ಟರ್ ಇಟ್ಕೊಂಡು ಹಿಡಿದಾಡಿ ಅದನ್ನ ಹೊಡೆದು ಮತ್ತು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ದಿಬ್ಬೂರಹಳ್ಳಿ ಠಾಣೆಯಲ್ಲಿ ಒಂದು ದೂರನ್ನು ಕೊಡ್ತೀವಿ. ಮತ್ತು ಇಲ್ಲಿ ನರಸಿಂಹಮೂರ್ತಿ ಅವ್ರನ್ನ ಏನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾತಿ ಮಾಡಿ ಚಿಕಿತ್ಸೆಗಾಗಿ ಅವ್ರನ್ನ ಅಡ್ಮಿಟ್ ಮಾಡಿರ್ತೀವಿ. ಆದರೆ ಕಂಪ್ಲೇಂಟ್ ಕೊಟ್ಟು 2 ದಿನ ಆಗಿದ್ರು ಕೂಡ ಯಾಕೋ ಪೊಲೀಸ್ ಅವರು ಮೀನಾಮೇಷ ಇಡಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಮಾತ್ರ ಯಾರು ವಸಂತ್ ಕುಮಾರ್ ಹೊಡೆದೇ ಇಲ್ಲ, ಅವ್ರು ಸುಮ್ಮನೆ ಹೋಗಿ ಅಡ್ಮಿಟ್ ಆಗಿ ಅಲ್ಲಿ ಏನು ಪ್ರಚಾರಕ್ಕೆ ಇಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆಗಿರೋದು ಜಾತಿ ವ್ಯವಸ್ಥೆ ಗಲಾಟೆ ಆಗಿರೋದಲ್ಲಿ ಅದಕ್ಕೆ ರಾಜಕೀಯ ಬಣ್ಣ ಕಟ್ಬಿಟ್ಟು ಅದನ್ನು ರಾಜಕೀಯ ತಿರುವು ಪಡಿಸಿ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಸಮಾಜ ಸೇವಕರಾದಂಥ ಪುಟ್ಟಾಂಜವರು ಹೋಗ್ಬಿಟ್ಟು ನಮ್ಮ ಏನು ಅದೇ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ G. ನರಸಿಂಹಮೂರ್ತಿ ಅನ್ನೋರ ಮೇಲೆ ಏನು ಅಟ್ರಾಸಿಟಿ ಕೇಸ್ಗಳು ಹಾಕ್ಸ್ತಾನೆ, ದೌರ್ಜನ್ಯ ಮಾಡ್ತಾನೆ, ದಬ್ಬಾಳಿಕೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟನ್ನು ಕೊಡ್ತಾರೆ. ಅವರು ನರಸಿಂಹಮೂರ್ತಿ ಅನ್ನೋರು ಸುಮಾರು ಒಂದು 20 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ಎಲ್ಲ ಜಾತಿಯ ಜನರನ್ನು ಒಳಗೊಂಡಂತೆ ಪ್ರತಿಯೊಬ್ಬ ಜಾತಿಯವರು ಕೂಡ ಅದನ್ನ ಸಹಾಯ ಮಾಡಿಕೊಂಡು ಅದಕ್ಕೆ ಏನು ಅಧಿಕಾರಾವಧಿಯಲ್ಲಿ ಏನು ಸೌಲಭ್ಯ ಸಿಗಬೇಕು ಅದು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗಲೂ ಬೇಕಾದರೆ ಹೋಗಿ ಎಲ್ಲರೂ ತನಿಖೆ ಮಾಡಲಿ, ಈ ಪುಟ್ಟಂಜಪ್ಪ ಪೂರ್ತಿಯಾಗಿ ತಿಳ್ಕೊಳ್ಳಿ ಏನು ಅಲ್ಲಿ ವಾಸ್ತವಾಂಶ ಏನಾಗಿದೆ, ಗಂಜಗುಂಟೆ ಪಂಚಾಯತಿಯಲ್ಲಿ ನಡೆದಿರೋ ಘಟನೆ ಏನು ಮತ್ತೆ ಆಗಿರೋದೇನು ಅಂತ ಹೇಳ್ಬಿಟ್ಟು. ಜಾತಿವಾದಿ ಇದನ್ನಲ್ಲ ಯಾರು ವಸಂತಾಚಾರ್ಯವನ್ನ ಒಬ್ಬನ ಮಾತ್ರ ಹಿಂದೆ ಹಾಕ್ಕೊಂಡು ಈ ರೀತಿಯಾಗಿ ಹೇಳಿಕೆ ಕೊಡೋದು ಸರಿ ಇಲ್ಲ ಅಂತ ನಾವು ಖಂಡಿಸ್ತಾ ಇದ್ವಿ. ಯಾಕಂದ್ರೆ ಅವ್ರು ಹೇಳ್ತಾರೆ ನರಸಿಂಹಮೂರ್ತಿ ರೂಢಿಸಮ್ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ನರಸಿಂಹಮೂರ್ತಿ ಅವ್ರ ಇತಿಹಾಸದಲ್ಲಿ ಯಾರು ಅವರು ಕಾಲ ಏನು ಅವರ ಅಧಿಕಾರ ಅವಧಿಯಲ್ಲಿ ಯಾವತ್ತಾದರೂ ಒಂದು ಅಟ್ರಾಸಿಟಿ ಕೇಸ್ ಮಾಡಿಸಿರೋದಿದ್ರೆ ತೋರಿಸ್ತೀವಿ. ಸುಮ್ಮನೆ ಸುಳ್ಳು ಆರೋಪ ಮಾಡೋದು ಸರಿ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀವಿ ಸರ್.